ಮಾರ್ಕೆಟ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಹೂಡಿಕೆ ಅಂತ ಬಂದಾಗ ಮ್ಯೂಚುವಲ್ ಫಂಡ್ಗಳು ಒಂದು ಒಳ್ಳೆಯ ಆಯ್ಕೆಯಾಗುತ್ತೆ. ಯಾಕೆಂದರೆ ಅವು ಬ್ಯಾಂಕ್, FD, ಸರ್ಕಾರಿ ಸಣ್ಣ ಉಳಿತಾಯದ ಸ್ಕೀಮ್ಗಳು, ಚಿನ್ನ ಮತ್ತು ರಿಯಲ್ ಎಸ್ಟೇಟ್ಗೆ ಹೋಲಿಸಿದ್ರೆ ಹೆಚ್ಚಿನ ಆದಾಯವನ್ನು ಕೊಡ್ತವೆ. ಈಗ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ 2 ರೀತಿಯ ವಿಧಾನಗಳಿವೆ. ಮೊದಲನೇದಾಗಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಥವಾ SIP. ಎರಡನೇದಾಗಿ ಲಂಪ್ಸಮ್ ಇನ್ವೆಸ್ಟ್ಮೆಂಟ್. SIP ಮೂಲಕ ನಿಮ್ಮ ಹಣ ಪ್ರತಿ ತಿಂಗಳು 3 ತಿಂಗಳು ಅಥವಾ 6 ತಿಂಗಳಿಗೆ ಕಂತುಗಳಲ್ಲಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಹೂಡಿಕೆ ಆಗುತ್ತೆ. ಲಂಪ್ಸಮ್ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಅಷ್ಟು ಹಣವನ್ನು ಒಂದೇ ಬಾರಿ ಹೂಡಿಕೆ ಮಾಡ್ತೀರಿ. ಇವತ್ತು ನಾವು SIPಯ ಎಲ್ಲ ಪ್ರಯೋಜನಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದನ್ನು ಎಷ್ಟು ಬೇಗನೆ ಪ್ರಾರಂಭ ಮಾಡಿದರೆ ದೀರ್ಘಾವಧಿಯಲ್ಲಿ ನಿಮಗೆ ಎಷ್ಟು ಅನುಕೂಲಕರ ಅಂತ ನೋಡೋಣ. SIP ಪ್ರಾರಂಭಿಸೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಪೆಜಾದ ಒಂದು ಸ್ಲೈಸ್ಗೆ ಪೇ ಮಾಡುವಷ್ಟೇ ಅಮೌಂಟ್ನಲ್ಲಿ SIPಯನ್ನು ಶುರು ಮಾಡಬಹುದು. ಹೆಚ್ಚಿನ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ತಿಂಗಳಿಗೆ ₹500 SIP ಮಾಡೋಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ICICI Pru ಇನ್ಫ್ರಾಸ್ಟ್ರಕ್ಚರ್ ಫಂಡ್, ನೆಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಮತ್ತು ICICI Pru ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ ನಂತಹ ಕೆಲವು ಯೋಜನೆಗಳು ಕೇವಲ ₹100 ಮಾಸಿಕ SIP ಆಯ್ಕೆಯನ್ನು ಕೊಟ್ಟಿವೆ. ವೃತ್ತಿಪರರು, ಗೃಹಿಣಿಯರು ಮತ್ತು ವಿದ್ಯಾರ್ಥಿಗಳಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡೋದು ಒಳ್ಳೆಯ ವಿಧಾನ. SIP ಮೂಲಕ ಇನ್ವೆಸ್ಟ್ ಮಾಡೋದು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಸಾಧ್ಯ. ನಿಮಗೆ ಬೇಕಾದಾಗ ನಿಮ್ಮ ಹಣ ವಿತ್ಡ್ರಾ ಮಾಡೋದಕ್ಕೆ ನಿಮಗೆ ಇದು ಸ್ವಾತಂತ್ರ್ಯವನ್ನು ಕೊಡುತ್ತೆ. ವಿತ್ಡ್ರಾ ಮಾಡಿದ ಹಣ 1 ರಿಂದ 3 ಕೆಲಸದ ದಿನಗಳಲ್ಲಿ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ನಿಮ್ಮ ಆದಾಯದ ಮಟ್ಟವನ್ನು ಆಧರಿಸಿ SIP ಅಮೌಂಟ್ ಅನ್ನು ನಂತರ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಯಾವುದೇ ತುರ್ತು ಸಂದರ್ಭದಲ್ಲಿ ನೀವು ಸ್ವಲ್ಪ ಸಮಯದವರೆಗೆ SIPಯನ್ನು ನಿಲ್ಲಿಸೋದಕ್ಕೂ ಕೂಡ ಆಗುತ್ತೆ. ಕಾಂಪೌಂಡಿಂಗ್. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಒಂದು ದೊಡ್ಡ ಪ್ರಯೋಜನ ಅಂದರೆ ಈ ಕಾಂಪೌಂಡಿಂಗ್. ನೀವು ಮಾಡಿದ ಹೂಡಿಕೆ ಮೇಲೆ ನೀವು ಗಳಿಸುವ ಆದಾಯ ಕೂಡ ನಿಮ್ಮ ಅಸಲಿನ ಭಾಗ ಆಗುತ್ತೆ. ಆಗ ನಿಮ್ಮ ಆದಾಯ ಪ್ರತಿ ಬಾರಿಯೂ ಅಸಲು ಮೊತ್ತಕ್ಕೆ ಸೇರುತ್ತಾನೆ ಇರುತ್ತೆ. ಮುಂದಿನ ಬಾರಿ ಆದಾಯದ ಲೆಕ್ಕ ಮಾಡುವಾಗ ಅಸಲು ಮತ್ತು ಹಿಂದಿನ ಬಾರಿ ಬಂದ ಆದಾಯವನ್ನು ಪರಿಗಣಿಸಲಾಗುತ್ತೆ. ಈ ರಿಟರ್ನ್ಸ್ ಆಫ್ ರಿಟರ್ನ್ಸ್ ಲೆಕ್ಕಾಚಾರದಲ್ಲಿ 7, 10, 15 ಅಥವಾ 20 ವರ್ಷಗಳಷ್ಟು ದೀರ್ಘಾವಧಿಯಲ್ಲಿ ಒಳ್ಳೆಯ ರಿಟರ್ನ್ಸ್ ಗಳಿಸಬಹುದು. ರೂಪಾಯಿ ಕಾಸ್ಟ್ ಎವರೇಜಿಂಗ್ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ಆತಂಕ ಇರುವವರಿಗೆ SIP ಸರಿಯಾದ ಆಯ್ಕೆ. ಯಾಕೆಂದರೆ SIPಯಲ್ಲಿ ಫಿಕ್ಸೆಡ್ ಅಮೌಂಟ್ ಅನ್ನು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಲಾಗುತ್ತೆ. ಸೊ ಇದು ಮಾರ್ಕೆಟ್ ಇಳಿದಾಗ ಹೆಚ್ಚಿನ ಯೂನಿಟ್ ಕೊಡುತ್ತೆ. ಅದೇ ರೀತಿ ಮಾರ್ಕೆಟ್ ಏರಿದಾಗ ಕಡಿಮೆ ಯೂನಿಟ್ ಖರೀದಿಸುತ್ತೆ. ಇದು ದೀರ್ಘಾವಧಿಯಲ್ಲಿ ಪ್ರತಿ ಯೂನಿಟ್ಗೆ ಸರಾಸರಿ ಕಾಸ್ಟ್ ಕೊಡುತ್ತೆ. ಇದನ್ನೇ ರೂಪಿ ಕಾಸ್ಟ್ ಎವರೇಜಿಂಗ್ ಎಂದು ಕರೆಯಲಾಗುತ್ತೆ. ಹೀಗಾಗಿ ಕಾಸ್ಟ್ ಎವರೇಜಿಂಗ್ನಲ್ಲಿ ಮಾರುಕಟ್ಟೆಯ ಏರಿಳಿತಗಳನ್ನು ತುಂಬ ಗಮನವಿಟ್ಟು ಮೇಲ್ವಿಚಾರಣೆ ಮಾಡುವ ಅಗತ್ಯವಿಲ್ಲ. ಗುರಿ ಆಧಾರಿತ ಹೂಡಿಕೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉನ್ನತ ಶಿಕ್ಷಣ, ಮದುವೆ, ಕಾರು, ಮನೆ, ಮಕ್ಕಳ ಶಿಕ್ಷಣ, ನಿವೃತ್ತಿ ಮುಂತಾದ ಹಲವು ಆರ್ಥಿಕ ಗುರಿಗಳಿರುತ್ತವೆ. ನಿಮ್ಮ ಪ್ರತಿಯೊಂದು ಗುರಿಗಳಿಗೂ ನೀವು ಪ್ರತ್ಯೇಕವಾದ SIPಯನ್ನು ಸ್ಟಾರ್ಟ್ ಮಾಡಬಹುದು. ನಿಮಗೆ ಮುಂದಿನ 6 ವರ್ಷಗಳಲ್ಲಿ ಹೊಸ ಕಾರ್ಗೆ 10 ಲಕ್ಷ, 10 ವರ್ಷಗಳಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ 25 ಲಕ್ಷ ಬೇಕು ಎಂದು ಭಾವಿಸೋಣ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 2 ಪ್ರತ್ಯೇಕ SIPಯನ್ನು ಮಾಡಬೇಕು. ಒಂದರಲ್ಲಿ 9,550 ಮತ್ತು ಇನ್ನೊಂದರಲ್ಲಿ 10,867 ಹಾಕುತ್ತೀರಿ. ಅಂದಾಜು 12% ರಿಟರ್ನ್ಸ್ ಕೊಡುತ್ತೆ ಅಂದುಕೊಳ್ಳೋಣ. ಪ್ರತಿ ಗುರಿಗೆ ಪ್ರತ್ಯೇಕ SIPಗಳನ್ನು ಮಾಡಿಕೊಂಡ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಸಮಯದಲ್ಲಿ ಮ್ಯೂಚುವಲ್ ಫಂಡ್ಗಳಿಗೆ ಎಂಟರ್ ಆಗೋದಕ್ಕೆ ಸರಿಯಾದ ಸಮಯ ಯಾವುದು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಇರುತ್ತೆ. ಕೆಲಸಕ್ಕೆ ಹೋಗೋದಕ್ಕೆ ಪ್ರಾರಂಭಿಸಿದ ತಕ್ಷಣ ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕೆ ಅಥವಾ 30 ರಿಂದ 35 ವರ್ಷ ವಯಸ್ಸಿನಲ್ಲಿ ವೃತ್ತಿ ಜೀವನದಲ್ಲಿ ಸೆಟಲ್ ಆದಾಗ ಇನ್ವೆಸ್ಟ್ಮೆಂಟ್ ಮಾಡುವ ಬಗ್ಗೆ ಯೋಚಿಸಬೇಕೆ? SIPಯನ್ನು ಮೊದಲೇ ಪ್ರಾರಂಭಿಸದಿದ್ದರೆ ಸಮಸ್ಯೆ ಏನು? SIPಯನ್ನು ಶುರು ಮಾಡುವುದಕ್ಕೆ ಸರಿಯಾದ ವಯಸ್ಸು ಯಾವುದು?
ಇದನ್ನ ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನಿಮಗೆ 22 ವರ್ಷ, 42ನೇ ವಯಸ್ಸಿನಲ್ಲಿ ಫ್ಲಾಟ್ಗೆ ಡೌನ್ ಪೇಮೆಂಟ್ ಮಾಡೋಕೆ ನಿಮಗೆ ಹಣ ಬೇಕು. ಅಂದರೆ ನಿಮ್ಮ ಕೈಯಲ್ಲಿ 20 ವರ್ಷಗಳಿವೆ. ನೀವು ರೂಪಾಯಿ 2,000 ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದರೆ ಅಂದಾಜು 12% ವಾರ್ಷಿಕ ರಿಟರ್ನ್ಸ್ ಬರುತ್ತೆ. ಹೀಗಂತ ಊಹಿಸಿದರೆ 42ನೇ ವಯಸ್ಸಿನಲ್ಲಿ ಸುಮಾರು 20 ಲಕ್ಷ ನಿಮ್ಮ ಕೈಯಲ್ಲಿರುತ್ತೆ. ಆದರೆ ನೀವು ಇದೇ ಹೂಡಿಕೆಯನ್ನು 27ನೆಯ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದರೆ 42ನೆಯ ವಯಸ್ಸಿನಲ್ಲಿ ನಿಮ್ಮ ಬಳಿ ಕೇವಲ 10 ಲಕ್ಷ ಕಾರ್ಪಸ್ ಇರುತ್ತೆ. ನಿಮ್ಮ SIP ಕೇವಲ 5 ವರ್ಷ ತಡವಾದರೆ 10 ಲಕ್ಷ ರೂಪಾಯಿ ನಷ್ಟ ಆಗುತ್ತೆ. ಹೀಗಾಗಿ 42 ವರ್ಷ ವಯಸ್ಸಿನೊಳಗೆ 20 ಲಕ್ಷ ಕಾರ್ಪಸ್ ಅನ್ನು ಸಂಗ್ರಹಿಸಬೇಕು ಅಂತಾದರೆ 27ನೆಯ ವಯಸ್ಸಿನಲ್ಲಿ 2,000 ರೂಪಾಯಿ ಬದಲಿಗೆ 4,000 ರೂಪಾಯಿ ನಿಮ್ಮ SIP ಮಾಡಬೇಕು. ನೀವು ಎಷ್ಟು ಬೇಗ SIPಯನ್ನು ಶುರು ಮಾಡುತ್ತೀರೋ ನಿಮ್ಮ ಹಣ ಬೆಳೆಯುವುದಕ್ಕೆ ಹೆಚ್ಚಿನ ಸಮಯ ನಿಮಗೆ ಇರುತ್ತೆ. SIP ಮೊತ್ತ ಕಡಿಮೆ ಇರುತ್ತೆ, ಆದರೆ ನೀವು ಹೂಡಿಕೆ ಪ್ರಾರಂಭಿಸುವುದು ತಡವಾದಷ್ಟು ನಿಮ್ಮ ಹಣಕಾಸಿನ ಗುರಿಗಳನ್ನು ಪೂರೈಸೋಕೆ ನಿಮಗೆ ಕಡಿಮೆ ಸಮಯ ಇರುತ್ತೆ. ಅಗತ್ಯ SIP ಮೊತ್ತವೂ ಹೆಚ್ಚಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಆರಂಭಿಸಿದ ಸಣ್ಣ SIP ಕೂಡ ದೀರ್ಘಾವಧಿಯಲ್ಲಿ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು. ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ರಿಸ್ಕ್ ಸಹಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಹಣದುಬ್ಬರ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಷೇರುಗಳು ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಂತಹ ಹೆಚ್ಚು ರಿಸ್ಕ್ ಇರುವ ಆಪ್ಷನ್ಗಳಲ್ಲಿ ಹೂಡಿಕೆ ಮಾಡೋಕೆ ನೀವು ಆಗ ಉತ್ತಮ ಸ್ಥಾನದಲ್ಲಿರ್ತೀರಿ. ವೃತ್ತಿ ಜೀವನದ ಕೊನೆಯ ವೇಳೆಗೆ ಕಡಿಮೆ ಆದಾಯವನ್ನು ನೀಡುವ ಮತ್ತು ಕಡಿಮೆ ಅಪಾಯಕಾರಿ ಡೆಟ್ ಮ್ಯೂಚುವಲ್ ಫಂಡ್ಗಳಂತಹ ಆಯ್ಕೆಗಳನ್ನೇ ತೆಗೆದುಕೊಳ್ಳಬೇಕಾಗತ್ತೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಮತ್ತು ರಿಟರ್ನ್ ಎರಡೂ ಇದೆ. ಮ್ಯೂಚುವಲ್ ಫಂಡ್ ಆದಾಯ ಷೇರು ಮಾರುಕಟ್ಟೆಯನ್ನು ಅವಲಂಬಿಸಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಆದಾಯದ ದರ ಅನಿಶ್ಚಿತ. ಆದಾಯದಲ್ಲಿ ಏರುವಿಕೆ ಇಳಿಯುವಿಕೆ ಎರಡೂ ಕೂಡ ಸಾಧ್ಯ. ನಿಮ್ಮ ರಿಸ್ಕನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ, ಹೂಡಿಕೆಯ ಮೊತ್ತ, ಅವಧಿ ಮತ್ತು ಹಣಕಾಸಿನ ಗುರಿಗಳ ಆಧಾರದ ಮೇಲೆ ಫಂಡನ್ನು ಆಯ್ಕೆ ಮಾಡಿ. ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಸಂಶೋಧನೆಯನ್ನು ಮಾಡಿ ಮತ್ತು ಅನುಭವಿ ಹಣಕಾಸು ಸಲಹೆಗಾರರಿಂದ ಸಲಹೆಯನ್ನು ಪಡೆಯಿರಿ. ನಿಮ್ಮ ಪೋರ್ಟ್ಫೋಲಿಯೋವನ್ನು ರೆಗ್ಯುಲರ್ ಆಗಿ ಪರಿಶೀಲನೆ ಮಾಡಿ. ಹೂಡಿಕೆ ಮಾಡುವ ಮೊದಲು ತುರ್ತು ನಿಧಿ ಇದೆಯೇ ಅಂತ ಖಚಿತಪಡಿಸಿಕೊಳ್ಳಿ. ಇದರಿಂದ ನಿಮ್ಮ ಹೂಡಿಕೆಗಳನ್ನು ಕಷ್ಟದ ಸಮಯದಲ್ಲಿ ತೆಗೆಯಬೇಕಾಗುವುದಿಲ್ಲ ಅಥವಾ ನಿಲ್ಲಿಸಲು ಕೂಡ ಬೇಕಾಗುವುದಿಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.